ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧವಾದ ಕ್ಷೇತ್ರದಲ್ಲಿದ್ದೇವೆ. ಅದು ಯಾವುದಂತ ಹೇಳಿದರೆ ಶಿಬರೂರು ಕೊಡಮಣಿತಾಯ ದೇವಸ್ಥಾನ. ತಿಗಲೆತ್ತಿನಾಯಕ ತಿಬ್ಬರ್ ಅಂತ ಹೇಳಿ ನಮ್ಮ ತುಳುವಲ್ಲಿ ಮಾತೇ ಇದೆ. ಅದರ ಅರ್ಥ ಏನಂತ ಹೇಳಿದರೆ ಇಲ್ಲಿಗೆ ಬರಬೇಕಾದ್ರೆ ಅಷ್ಟೊಂದು ಧೈರ್ಯ ಇರಬೇಕಂತ ಹೇಳಿ. ಅಷ್ಟೊಂದು ಕಾಣಿಕದ ಕ್ಷೇತ್ರ ಕೂಡ ಹೌದು. ಇಲ್ಲಿ ಬ್ರಹ್ಮಕಲಶ ಅಂತ ತುಂಬ ವಿಜೃಂಭಣೆಯಿಂದ ನಡೀತಿದೆ. ನೋಡಿ ಎಷ್ಟೊಂದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ರಾಮದೇವರ ಪೋಸ್ಟರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಇಲ್ಲಿ ನಮ್ಮ ಬ್ರಹ್ಮಕಲಶದ ಸಲುವಾಗಿ ನೇಮೋತ್ಸವ ಕೂಡ ನಡೀಲಿಕ್ಕಿದೆ. ನಾವು ಈ ಬ್ರಹ್ಮಕಲಶದ ಸಂಭ್ರಮದಲ್ಲಿ ನಾವು ಭಾಗಿಯಾಗೋಣ. ಹಾಗೆ ನಿಮ್ಗೆಲ್ಲ ನಾನು ತೋರಿಸ್ತಾ ಹೋಗ್ತೇನೆ, ನೀವು ಕೂಡ ನೋಡ್ತಾ ಹೋಗಿ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋ ಸ್ಟಾರ್ಟ್ ಮಾಡುವ. ಯಾರಾದ್ರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ತಿಬ್ಬಾರಲ್ಲಿ ಉಂಟಲ್ಲ ಈ ತೀರ್ಥ ಭಾರಿ ಫೇಮಸ್. ನೋಡಿ, ತೀರ್ಥ ಬಾವಿ ಅಂತ ಹೇಳಿ ಹೆಸರಾಕಿದ್ದಾರೆ ಮೇಲೆ. ಇದರದ್ದು ವಿಶೇಷ ಏನಂತ ಹೇಳಿದ್ರೆ ನೋಡಿ, ಮರದ ಏತ. ಈ ಏತವನ್ನ ಈ ಕಡೆ ತಂದು ಅದರಿಂದ ತೀರ್ಥವನ್ನ ಮೇಲೆ ತೆಗಿತಾರೆ. ಆ ನೀರನ್ನು ಇಲ್ಲಿಂದ ತೆಗೆದು ಅದಕ್ಕೆ ಹಾಕಿ ಶೋಧಿಸಿ ಉಂಟಲ್ಲ ಬಂದ ಭಕ್ತಾದಿಗಳಿಗೆಲ್ಲ ಕೊಡ್ತಾರೆ. ಆ ತೀರ್ಥವನ್ನು ಕುಡಿದ್ರೆ ನಮಗೆ ಏನೇ ರೋಗ ರುಜಿನಿದ್ರೂ ಕೂಡ ನಿರ್ಮೂಲನ ಆಗ್ತದೆ ಅಂತ ಹೇಳಿ ನಮ್ಮ ಭಕ್ತಾದಿಗಳ ನಂಬಿಕೆ. ತುಂಬಾ ಕಾಣಿಕದ ತೀರ್ಥ ಕೂಡ ಹೌದು. ನಾವು ಚಿಕ್ಕಂದಿರುವಾಗಿಂದ ಕೂಡ ಅದನ್ನು ನಾವು ಕೇಳ್ತಾ ಬಂದಿದ್ದೇವೆ. ಅಷ್ಟು ತೀರ್ಥ ಫೇಮಸ್ ಇಲ್ಲಿದ್ದು. ನೋಡಿ ಬಾವಿ ನೋಡಿ, ನಿಮ್ಗೆ ಈಗ ಕತ್ತಲಾಗಿರೋದ್ರಿಂದ ಕಾಣ್ಲಿಕ್ಕಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬ್ರಹ್ಮಕಲಶೋತ್ಸವದ ಸಂಭ್ರಮ ಯಾವ ರೀತಿ ಇತ್ತಂತ ಹೇಳಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ಈ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಯಾರಾದ್ರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.